ತೀರ್ಪಿನಲ್ಲಿ ಒಂದು ಎನ್ಕ್ವೈರಿಗೆ ಅಷ್ಟೇ ರಿಮಾರ್ಕ್ಸ್ ಕೊಟ್ಟಿದ್ದಾರೆ. 280ನ ರಿಜೆಕ್ಟ್ ಮಾಡೋದ್ರಿಂದ ಮೇಜರ್ ಆಗಿ ಪ್ರಾಸಿಕ್ಯೂಷನ್ ಕೇಳಿದ್ದು ಅದನ್ನೇ. ರಾಜೀನಾಮೆ ಕೇಳ್ತಾ ಇದ್ದಾರೆ ಬಿಜೆಪಿಯವರು. ಅವ್ರು ರಾಜೀನಾಮೆ ಕೇಳಿದ್ರು ಕೂಡ ರಾಜೀನಾಮೆ ನಂಬ್ತಾರೆ. ಕಾಂಗ್ರೆಸ್ ಪಾರ್ಟಿ ಅವ್ರ ಜೊತೆಲಿದೆ. ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಇವತ್ತು ಹೈಕೋರ್ಟ್ ತೀರ್ಪನ್ನು ನೀಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ನಮ್ಮ ಜೊತೆ ಸಚಿವರಾದ ಚಲುವರಾಯ ಇದ್ದಾರೆ. ಸರ್ ಇವತ್ತು ಸಿದ್ದರಾಮಯ್ಯ ಅವರ ಪರ ಒಂದು ತೀರ್ಪು ಬಂದಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಆ ತೀರ್ಪಿನಲ್ಲಿ ಒಂದು ಎನ್ಕ್ವೈರಿಗೆ ಅಷ್ಟೇ ರಿಮಾರ್ಕ್ಸ್ ಕೊಟ್ಟಿದ್ದಾರೆ. 17A 280ನ ರಿಜೆಕ್ಟ್ ಮಾಡೋದ್ರಿಂದ ಮೇಜರ್ ಆಗಿ ಪ್ರಾಸಿಕ್ಯೂಷನ್ ಕೇಳಿದ್ದು ಅದನ್ನೇ. ಸೊ 17Aನಲ್ಲಿ ಎನ್ಕ್ವೈರಿ ಮಾಡಲಿ ಎನ್ಕ್ವೈರಿ. ನಾವು ಮುಂದೆ ಲೀಗಲ್ಲಾಗಿ ಡಬಲ್ ಬೆಂಚ್ಗೆ ಹೋಗ್ಬೇಕಾ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಸೀನಿಯರ್ ಅಡ್ವೊಕೇಟ್ ಜೊತೆ ಮಾತನಾಡಿ ತೀರ್ಮಾನ ತೊಗೋತೀವಿ ಅಂತ ಹೇಳಿದ್ವಿ. ರಾಜೀನಾಮೆ ಕೇಳ್ತಾ ಇದ್ದಾರೆ ಬಿಜೆಪಿಯವರು. ಅವ್ರು ರಾಜೀನಾಮೆ ಕೇಳಿದ್ರು ಕೂಡ ರಾಜೀನಾಮೆ ನಂಬ್ತಾರೆ. ರಾಜೀನಾಮೆ ಕೊಡಬೇಕಾದ್ರೆ ಸಿದ್ದರಾಮಯ್ಯ, ರಾಜೀನಾಮೆ ಕೊಡೋನವರು ಕಾಂಗ್ರೆಸ್ ಪಾರ್ಟಿ ಅವ್ರ ಜೊತೆಲಿದೆ. ಮಂತ್ರಿಗಳು ಅವ್ರ ಜೊತೆ ಇದ್ದಾರೆ, ಶಾಸಕರು ಅವ್ರ ಜೊತೆಲಿದ್ದಾರೆ. ಅಶೋಕು ನಮ್ಮ ಸಿಟಿ ರವಿ ಕೇಳಿದ್ರೆ ರಾಜೀನಾಮೆ ಕೊಡೋಕ್ಕಾಗುತ್ತಾ? ಅದ್ರ ಪ್ರಶ್ನೆ ಇಲ್ಲ. ಮುಜುಗರನಲ್ಲಿ ಈಗಾಗಲೇ ನೋಡಿ ಯಲಹಂಕ CM ಕೆಲಸಕ್ಕೆ ಪ್ರೋಗ್ರಾಮ್ಗೆ ಹೋಗಿದ್ದಾರೆ, ನಾಳೆ ಕೇರಳ ಹೋಗ್ತಾ ಇದ್ದಾರೆ. ಯಾವ ಮುಜುಗರನೂ ಇಲ್ಲ. ಆ ಥರದ್ದು ಏನು ತಪ್ಪು ಮಾಡಿಲ್ಲ, ಮುಜುಗರ ಪಡುವಂಥ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೇಳಲ್ಲ ಅಂತ ಹೇಳ್ತಾರೆ, ನೈತಿಕ ಪ್ರಶ್ನೆ ಮಾಡ್ತಿದ್ದಾರೆ. ಕೇಳಲ್ಲ ಅಂದ್ರೆ ಅರ್ಥ ಏನು? ಅವ್ರದ್ದು ಬೇಲಲ್ಲಿದ್ದಾರಲ್ಲ, ಅದಕ್ಕೆ ಕೇಳಲ್ಲ ಅಂತ ಹೇಳಿದ್ದಾರೆ. ಬಿಡಿ, ಬಿಜೆಪಿ ರಾಜ್ಯದಿಂದ ಪ್ರತಿಭಟನೆ ಕರೆ ಕೊಡ್ತಾ ಇದೆ, ನೈತಿಕತೆ ಹೊತ್ತು ರಾಜೀನಾಮೆ ಕೊಡಬೇಕು. ರಾಜಕೀಯವಾಗಿ ಕೆಲಸ ಇಲ್ವಲ್ರಿ, ಪೊಲಿಟಿಕಲಿ ಒಂದಷ್ಟು ಏನಾದ್ರು ಸೌಂಡ್ ಮಾಡಬೇಕಲ್ಲ, ಮಾಡ್ತಾ ಇದ್ದಾರೆ. ಇದಿಷ್ಟು ಚಲುವರಾಯಸ್ವಾಮಿ ಅವರ ಮಾತು. ಏನು CM ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಮಾತೇ ಇಲ್ಲ. ಇವತ್ತು CM ಸಿದ್ದರಾಮಯ್ಯ ಅವರ ಪರವಾಗಿ ನಾವೆಲ್ಲರೂ ನಿಂತಿದ್ದೇವೆ, ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೀವಿ. ಅದರ ಜೊತೆಗೆ CM ಅವರಿಗೆ ಬೆಂಬಲವಾಗಿ ನಿಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.